ಈ ಕಾರ್ಯಕ್ರಮದಲ್ಲಿ ನಾವು ಉಚ್ಚಾ ವೆಂಕಟ್ ಅವ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಅವ್ರ ಜೀವನದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಬಹಳ ಆಸೆಯಿಂದ ಅವ್ರನ್ನ ಕೂರಿಸ್ಕೊಂಡಿದ್ವಿ. ಆದ್ರೆ ಇದರ ಮಧ್ಯೆ ನಿರ್ದೇಶಕ ರಿಷಿ ಅವರು ಮಾತ್ರ ತಾವು ಅವರು ವೆಂಕಟ್ ಅವರು ಬಳಸುವಂತಹ ಪದ ಬಳಕೆ ಆಮೇಲೆ ಮಾತಾಡಿ, ಅವ್ರ ಬಗ್ಗೆ ಬಿಟ್ಬಿಡಿ ಮೇಡಮ್. ಬೇಡ್ವಾ? ಅವ್ರು ಬರ್ಲಿ, ಗಂಡ್ಸಾಗಿದ ಬರ್ಲಿ, ಆಮೇಲೆ ಮಾತಾಡೋಣ. ಅಯ್ಯಪ್ಪ ಏನ್ ಸರ್ ಹಿಂಗಂತೀರಾ? ಕಾಲ್ ಮುಗಿತೀನಿ ನಿಮ್ ಸಿಸ್ಟರ್, ದಯವಿಟ್ಟು ಬೇರೆ ಟಾಪಿಕ್ ಅವ್ನಿಗೆ ಈ ತರ ಪಬ್ಲಿಸಿಟಿ ಕೊಟ್ಟಿ ಈ ತರ ಗಲೀಜ್ ಕೆಲವ್ರಿಗೆ ಪಬ್ಲಿಸಿಟಿ ಕೊಟ್ಟಿ ತಾವೇನೋ ನ್ಯಾಯ ನೀತಿ ಅಂತ ಸಾಲ್ವ್ ಮಾಡಕ್ ಹೋಗಿ ಅವ್ರುಗಳು ಅದನ್ನ ಬೇರೆ ತರ ಜನ ಗೆದ್ದಿ ಆಮೇಲೆ ಬೇರೆ ಬೇರೆ ಕೆಲ್ಸಗಳು ಸಿಗುತ್ತೆ ಗೊತ್ತಾ? ಬೇಡ 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 ಅವ್ನು ಬರ್ಲಿ, ನಾನು ಇಲ್ಲಿ ಉತ್ತರ ಕೊಡ್ತೀನಿ. ಪೊಲೀಸ್ ಅವ್ರು ನಾನು ಹೇಳ್ತೀನಿ, ಯಶವಂತಪುರ ಪೊಲೀಸ್ ಸ್ಟೇಷನ್ ಅವ್ರು ನಾನು ಹೇಳ್ತೀನಿ, ನಾನು ಮಾಡಿರೋ ತಪ್ಪನ್ನ ನಾನು ಒಪ್ಕೊಂತೀನಿ, ಹೊಡಿತೀನಿ. ಈಗ ಅರ್ಥ ಆಯ್ತಾ? ಇದು ಹೇಳ್ಬಿಟ್ಟು ಒಂದ್ ನಿಮಿಷ ಹೇಳ್ತೀನಿ. ನಾನು ಯಾವತ್ತು ನೇರವಾಗಿ ಮಾತಾಡಿದ್ದೀನಿ, ಯಾವತ್ತು ಇನ್ನೇ ಮಾತಾಡಿಲ್ಲ. ನಾನು ಹೊಡಿತೀನಿ, ಕಾನೂನು ಪ್ರಕಾರ ಏನು ಕೇಸ್ ಫೈಲ್ ಮಾಡ್ಬೇಕು ನೀವು ಮಾಡಿ, ನಿಮ್ ಕಾಲ್ ಬೀಳ್ತೀನಿ. ನಾನು ಇದು ಹೇಳ್ತೀನಿ ಪೊಲೀಸ್ ಅವ್ರಿಗೆ, ನಾನು ನೀಟಾಗಿ ಬರ್ತೀನಿ, ನೀಟಾಗಿ ಸರೆಂಡರ್ ಆಗ್ತೀನಿ, ಹೋಗ್ತೀನಿ, ಬರ್ತೀನಿ ಅಷ್ಟೇ. ಬಟ್ ನಾನು ಯಾವತ್ತು ಹಿಂದೆ ಒಂದು ಮುಂದೆ ಒಂದು ನಾನು ಮಾಡಿಲ್ಲ. ಮುಂದೆ ಇರೋದನ್ನ ಏನಿದೆಯೋ ಮನಸ್ಸಲ್ಲಿರೋದು ಹೇಳ್ಕೊಂಡು ಬದುಕಿರೋನು ನಾನು. ಅರ್ಥ ಆಯ್ತಾ? ತಮ್ಗೆ ಇದನ್ನು ನಾನು ಕೇಳ್ತೀನಿ. ನಾನಂತೂ ಅವ್ನು ಬಂದರೆ ಅಂತೂ ಹೊಡಿತೀನಿ. ನಂದು ಇನ್ನೊಂದು ಕೇಸ್ ಫೈಲ್ ಮಾಡಿ ಹೊಡೆದ್ರೆ ಎಷ್ಟು ದಿನ ಶಿಕ್ಷೆ ಅಂತ. ಆ ದಿನ ಕೂಡ ಒಂದು ದಿನ ಕೂಡ ವೇಸ್ಟ್ ಹಾಕೋದು. ಒಂದು ದಿನ ಕೂಡ ನೀವು ಆ ಒಂದು ದಿನಾನು ನಾನು ಕೆಲಸ ಕೊಡಬೇಕು, ನನಗೆ ಸಂಬಳ ಕೊಡಬೇಕು. ಎಲ್ಲ ಕೈದಿಗಳಿಗೆ ಸಂಬಳ ಕೊಡ್ತಾರೆ. ಈ ಕಿರಣ್ ಬೇಡಿ ಅವರು ನಿಮ್ಮ ಅಪ್ಪ ಅವ್ರು ನೀವು ಬದಲಾಗಬೇಕಂತ ಎಷ್ಟು ಆಸೆ ಪಡ್ತಾರಲ್ಲ. ಬದಲಾವಣೆ ನಾನಾದ್ರೆ ಈ ತರ ಕಚಡ ನನ್ನ ಮಕ್ಕಳರೆಲ್ಲ ಮಾತಾಡಕ್ಕೆ ಹೆಂಗ್ ಶುರು ಮಾಡ್ತಾರೆ ಗೊತ್ತಮ್ಮ? ನೀವುಗಳು ಎಷ್ಟೊಂದು ವಿಷಯಗಳು ತೆಗ್ದಾಕಿದ್ದೀರಾ ಚಾನೆಲ್ ಅಲ್ಲಿ. ನಿಜ ಹೇಳಿ, ನಿಮ್ಮ ಮೇಲೆ ಕೇಸ್ಗಳಿಲ್ಲ ಅಂತ? ನಿಮ್ ಚಾನೆಲ್ ಮೇಲೆ ಕೇಸ್ ಇಲ್ವಾ? ಇರ್ತವೆ. ಯಾಕೆ? ನ್ಯಾಯ ತೆಗೆ ತಪ್ಪ. ಸಾರಿ ಕೇಳೋ ಇಲ್ಲೋ ಆ ಪದಗಳು ಉಪಯೋಗಿಸಕ್ಕೆ. ಉಚ್ಚಾ ವೆಂಕಟ್ ಪಿಕ್ಚರ್ ಲಿಟಿಂಗ್ ನೀ ಸೀನು. ಹೌದಾ? ಹೌದು. ನಿಮ್ ಚಾನೆಲ್ಗಳ ಮೇಲೆ ಎಷ್ಟು ಕೇಸ್ ಇದೆ? ಬಹಳ ಕೇಸ್. ನಾವು ನ್ಯಾಯ ಮಾತಾಡ್ತೀವಿ, ಕೇಸ್ ಹಾಕ್ಸ್ತೀವಿ. ಹೌದು. ಅದಕ್ಕೆ ನೀವು ನಿಮ್ ಸ್ಟೈಲಲ್ಲಿ ಹೋಗಿ, ನಾನು ನಿಮ್ ಹಿಂದೆ ಇರ್ತೀನಿ. ಕೆಲವು ಕೆಲ್ಸದಲ್ಲಿ ನಾನು ಮುಂದೆ ಬರ್ತೀನಿ. ನಾನು ಸಾಯಕ್ಕೂ ರೆಡಿ. ನಾನ್ ಸತ್ರು ಉಚ್ಚಾ ವೆಂಕಟ್ ಸೇನೆ ಸಾಯಲ್ಲ. ಒಂದು ನನ್ನ ಮಗ ಹುಟ್ತಾನೆ, ನಾನು ಹುಟ್ಟೋವರೆಗೂ ನಾನು ಸಾಯಲ್ಲ. ಹೌದು, ನನ್ನ ಮಗ ಹುಟ್ಟೋವರೆಗೂ ನಾನು ಸಾಯಲ್ಲ. ಆಟ ಆಡೋ ನನ್ನ ಮಗ ಕಣ್ಣು ನೋಡ್ಬೇಕು ಅಂದ್ರೂ ಧೈರ್ಯ ಇರ್ಬೇಕು. ಅಂತ ಮಗ ಹುಟ್ತಾನೆ ನೋಡಿ. ಏನೇನ್ ಆಸೆಗಳು, ಎಲ್ಲಿಂದ ಎಲ್ಲಿಗೆ ಆಸೆಗಳಲ್ಲ, ಪ್ರತಿಯೊಂದು ಆಸೆಗಳು ಇವಾಗ ಮದುವೆ ಆಗ್ತೀರಾ? ಈಗ ಬೇಡ, ಈಗ ಮದುವೆ ಬಿಡಿ, ಬೇರೆ ಮಗ ಬರ್ತಾನೆ, ಮಗ ನೋಡಿ ಎದ್ರಕತ್ತೀರಾ ಅಂತೀರಾ? ಕೆಟ್ಟವ್ರಮ್ಮ ಒಳ್ಳೆಯವ್ರು ಪ್ರೀತಿಸ್ತಾರೆ ಬಿಡಮ್ಮ. ಈ ಉಚ್ಚಾ ವೆಂಕಟ್ನ ಒಳ್ಳೆಯವ್ರು ಪ್ರೀತಿಸಿಲ್ವಾ? ಯಾಕೆ ಪ್ರೀತಿಸಲ್ಲ? ಪ್ರೀತಿಸ್ತಾರೆ. ನಿಮ್ ಮಗನೇ ಇಷ್ಟ ನಾನು ಡೈಲಾಗ್ ಹೊಡಿತಾನೆ, ಆ ಡೈಲಾಗ್ ಹೊಡಿಸ್ಬಿಡಿ, ನಾನು ಖುಷಿ ಪಟ್ಬಿಡ್ತೀನಿ. ಫೋನ್ ಮಾಡಿಸ್ತೀನಿ ಬಿಡಿ. ಈಗ ನೀವು ಒಂಥರ ವಿಚಿತ್ರ ಮನುಷ್ಯ. ನೀವು ಅದನ್ನ ನೀವು ಒಪ್ಕೊಳ್ತೀರಾ? ನಿಮ್ ಕಷ್ಟ ಆಗುತ್ತೆ, ಇಷ್ಟ ಆಗುತ್ತೆ. ನಾನೇ ಹೇಳ್ತೀನಲ್ಲ, ಸಮಥಿಂಗ್ ಡಿಫರೆಂಟ್ ಅಂಡ್ ಯೂನಿಕ್. ಯೂನಿಕ್ ಇಸ್ ಸಮಥಿಂಗ್ ಕಾಲ್ಡ್ ಎ ಸ್ಪೆಷಲ್ ಅಂತ. ವರ್ಲ್ಡ್ ಫೇಮಸ್ ಅಂದ್ರೆ ನನ್ನ ವರ್ಲ್ಡ್ ಎಲ್ಲ ಪ್ರೀತಿಸ್ತಾರೆ, ಕಣ್ಣೀರು ಕೊಡ್ತಾರೆ. ಈ ಒಂದೂವರೆ ತಿಂಗಳಿಂದ ನಾನು ಅವ್ರು ಸಂತೋಷ ಪಡ್ಸೋಕ್ಕೋಸ್ಕರ ಬಿಗ್ ಬಾಸ್ಗೆ ಹೋಗಿದ್ದೆ. ಇದೊಂದು ಹೇಳ್ಬೇಕು, ಬಿಗ್ ಬಾಸ್ಗೆ ಹೋಗಿದ್ದ ಕಾರಣ ಜನರಿಗೋಸ್ಕರ, ಕನ್ನಡಿಗರಿಗೋಸ್ಕರ, ಕರ್ನಾಟಕದವ್ರಿಗೋಸ್ಕರ, ಮೀಡಿಯಾದವ್ರಿಗೋಸ್ಕರ, ಪ್ರೆಸ್ಗೋಸ್ಕರ. ಇವ್ರನ್ನ ಜಾಕ್ ಹಚ್ತಾ ಇಲ್ಲ, ನನ್ನ ಸ್ಟೈಲು ಅದಲ್ಲ. ಅರ್ಥ ಆಯ್ತಾ? ಆಮೇಲೆ ನಮ್ಮ ತಂದೆಗೋಸ್ಕರ. ಯಾಕಂದರೆ ನಾನು ಸೆಪ್ಟೆಂಬರ್ 19 ನಾನು ಹುಟ್ಟಿದ ಹಬ್ಬ ಇದ್ದಾಗ ಒಂದು ಪ್ರೆಸ್ ಮೀಟ್ ಮಾಡಿ ಎಲ್ಲ ಬಿಗ್ ಬಾಸ್ ಕೇಳಿದ್ರು. ನಾನು ಹೋಗಲ್ಲ, ನನಗೆ ಬಿಗ್ ಬಾಸ್ ಅಂದರೆ ನಮ್ಮ ಫಾದರು, ನಾನು ಹೋಗಲ್ಲ ಅಂತಂದೆ. ಬಟ್ ಇವರೆಲ್ಲ ಮೀಡಿಯಾ ಪ್ರೆಸ್ಗಳು ಬಿಗ್ ಬಾಸ್ ಹೋಗ್ತಾವ್ರೆ ಅಂತ ಸುದ್ದಿ ಮಾಡಿದ್ರು. ಹೋಗಲ್ಲ ಅಂತ ಹೇಳಿಲ್ಲ, ಅಥವಾ ಹೋಗಬಹುದು ಅಂತ ಹೇಳಿಲ್ಲ. ಸೊ ಎಲ್ಲ ಸುದ್ದಿ ಮಾಡಿದ್ರು. ಎಲ್ಲ ಕಡೆ ನಿಮ್ದೇ ಮಾತು. ಆಮೇಲೆ ಜನರು ಎಲ್ಲ ಫೋನ್ ಮಾಡಿಬಿಟ್ಟು, ಅಣ್ಣ ಬಿಗ್ ಬಾಸ್ಗೆ ಯಾವಾಗ ಹೋಗ್ತೀರಣ್ಣ, ಹಿಂಗಿರೋಣ ಅಂತ. ಲವ್ ನನ್ನ ಮಗಂದು ನಾನು ಮೊದಲೇ ಕೋಪ ಬೇರೆ, ನಿಮಗೂ ಗೊತ್ತು. ಫೇಸ್ಬುಕ್ಕಲ್ಲೆಲ್ಲ ಆಗ್ತಾಯಿತ್ತು ಈ ಥರ ಸುಳ್ಳುಗಳು ಯಾರಾದ್ರು ನೀವು ಸ್ಪ್ರೆಡ್ ಮಾಡ್ತೀರ, ನಾನು ಸುಮ್ಮನೆ ಬಿಡಲ್ಲ, ಹಂಗೆ ಹಿಂಗೆ ಅಂತ ಅಂದಾಗ. ಬಟ್ ಅವರು ನೀವು ಹೋಗ್ಬೇಕಣ್ಣ, ಒಂದಿನ ಆದರೂ ಹೋಗ್ಬಾಣ ಅಂದಾಗ ನಾನು ಅಂದ್ಕೊಂಡೆ, ನಾನು ಜನರಿಗೋಸ್ಕರ ಬದುಕಿದಲ್ವ, ಜನರಿಗೋಸ್ಕರ ಮನೆ ಬಿಟ್ಟು ಬಂದಿದ್ದು, ಜನರಿಗೋಸ್ಕರ ನಾನು ಇದ್ದವನು, ಇದೊಂದು ಯಾಕೆ ಮಾಡಿಕೊಡ್ದು ಅಂತ. ಬಟ್ ಅವಾಗ ಬಂದಾಗೆ ಶನೇ ಸರ್ಗೆ ಥ್ಯಾಂಕ್ಸು, ಪರಮೇಶ್ವರ್ ಅವ್ರಿಗೆ ಥ್ಯಾಂಕ್ಸು, ಬಿಗ್ ಬಾಸ್ ಟೀಮ್ಗೆ ಥ್ಯಾಂಕ್ಸು, ಅಂದರೆ ಟೆಕ್ನಿಷಿಯನ್ಸ್ಗೆ, ಕಲರ್ಸ್ ಕನ್ನಡಗೆ ಥ್ಯಾಂಕ್ಸು. ನಾನು ಫೋನ್ ತೆಗಿಲ್ಲ, ಅನ್ನೊಂದು ನಂಬರ್ಗಳು ಜಾಸ್ತಿ ತೆಗಿಯಲ್ಲ, ಕೆಲ್ಸಗಳಲ್ಲಿ ಇರ್ತೀನಿ. ಅವ್ರು ಫೋನ್ಗಳು ಮಾಡಿದ್ರು, ನಾನು ಫೋನ್ ತೆಗಿಲ್ಲ, ಒಂದು ಮೆಸೇಜ್ ಹಾಕಿದ್ರು, ಕಲರ್ಸ್ ಕನ್ನಡ ಶೆಣೈ ಅವರು ಅಂತ. ಸೊ ನನಗೆ ಕೆಲವರು ತಮಾಷೆ ಮಾಡ್ತಾರೆ ಅಂದ್ಬಿಟ್ಟು ನಾನು ಅಂದೆ, ಯಾವ ಶೆಣೈ ಅಂದಾಗ ಅವರು ನಾನು ಸದಾಶಿವ ಶೆಣೈ ಅವರ ಅಂತ ಕೇಳಿದೆ. ಸದಾಶಿವ ಶೆಣೈ ಅವ್ರು ಬಂದು ಅದು BTV ಇದ್ದಾರೆ, ನಾವು ಬೇರೆ ಕಲರ್ಸ್ ಕನ್ನಡ ಶೆಣೈ ಅಂದೆ. ನಿಮ್ಮನ್ನು ಭೇಟಿ ಮಾಡ್ಬೇಕು, ಏನು ವಿಷಯ ಅಂದರೆ ನಾನು ಬನ್ನಿ ಅಂದೆ. ನಮ್ಮ ತಂದೆನೂ ಇದ್ರು, ಅವತ್ತು ಬಂದರು ಮನೆಗೆ, ಕರೆಕ್ಟ್ ಟೈಮಿಗೆ ಬಂದು ಮಾತಾಡಿದಾಗ ಶೆಣೈ ಸರ್ ಅವರು ನಾನು ಬಿಗ್ ಬಾಸ್ ಟೀಮಿಂದ ಆಮೇಲೆ ಹೇಳಿ ಸರ್ ಅಂದರೆ, ನೀವು ಬಿಗ್ ಬಾಸ್ಗೆ ಬರಬೇಕು, 14 ಕಂಟೆಸ್ಟೆಂಟ್ ನಾವು ಸೆಲೆಕ್ಟ್ ಮಾಡಿರೋದು, 15 ಜನ ನಿಮ್ಗೆ ಸೆಲೆಕ್ಟ್ ಮಾಡಿರೋದು. ನಾನು ಬರ್ತೀನಿ, ಬರಲ್ಲ ಅನ್ನೋ, ಒಂದಿನ ಆ್ಯಂಕರಾಗಿ ಬರ್ತೀನಿ, ಅದು 1-2 ದಿನ ಗೆಸ್ಟಾಗಿ ಬರ್ತೀನಿ.
ಆಂಕರ್ ಬರ್ತೀನಿ ಒಂದಿನ ನಾನೇನು ಪೂರ್ತಿ ಆ್ಯಂಕರ್ ಅಂತಲ್ಲ, ಒಂದಿನ ಬರ್ತೀನಿ. ಸುದೀಪ್ ಅವ್ರ ಪ್ಲೇಸ್ ಅಲ್ಲ, ಒಂದಿನ ಅಡ್ಜಸ್ಟ್ ಮಾಡೋಣ. ಇದೊಂದು ಆಸೆ ಇದೆ, ಜನರನ್ನು ಖುಷಿ ಪಡ್ಪಲಿ ಅವ್ರು, ಯಾಕಂದ್ರೆ ಒಂದಿನ ಕೇಳೋರೆ ಆಯಿತಾ, ಒಂದಿನ ಕೇಳಿದ್ದಾರೆ. ಓಕೆ, ಈ ಕಡೆ ಬನ್ನಿ, ರಿಷಿ ಅವ್ರು ಬಂದ್ರಂತ. ಓಕೆ ರಿಷಿ, ಒಂದ್ ನಿಮಿಷ ವೆಂಕಟ್ ಅವರೇ, ಪ್ಲೀಸ್ 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 ನೋ 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 ವೆಂಕಟ್ ಅವರೇ ಪ್ಲೀಸ್ ಒಂದು ನಿಮಿಷ ಇರಪ್ಪ, ಪ್ಲೀಸ್ ಕ್ಯಾಮೆರಾ ಆಫ್ ಮಾಡ್ಕೊಡ್ತು. ಪ್ಲೀಸ್ 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 ಅವಿನಾಶ್ ಅವರೇ ಬಂದ್ಬಿಡಿ. ಏನು ಹೇಳಿಲ್ವಾ? ಇರು ಒಂದು ನಿಮಿಷ ಇರು, ಒಂದು ನಿಮಿಷ ಇರಿ, ಕ್ಯಾಮೆರಾ ಆಫ್ ಮಾಡ್ಕೊಡ್ತು. ಯು ಶುಡ್ ನಾಟ್ ಹೊಡಿತಾರೆ ವೆಂಕಟ್ ಅವರೇ, ಪ್ಲೀಸ್ ಪ್ಲೀಸ್ ಬರ ಇಲ್ಲಿ ಇಟ್ಕೊಳ್ಳಿ. ಕುಡ್ದು ಬಂದವನೇ ವಾಸನೆ ಗೊತ್ತಾಯ್ತೆ, ಹೊರತು ಬಂದವನೇ ಬಿಡ್ಬೇಕು. ಯು ಶುಡ್ ಇಟ್ ಹಿಮ್ ನೌ. ನೀವು ಮೀಡಿಯಾದವ್ರು ಹೊಡಿಬೇಕು, ಕುಡ್ಕೊಂಡು ಬಂದು ಮೀಡಿಯಾಗೆ ಇರೋ. ಹೊರದು ಬರ್ಕೇನು, ಹೊರದು ಬರ್ಕೇನು. ಅಯ್ಯಪ್ಪ ಬಂದಿದ್ದೀರಲ್ಲ, ಅಯ್ಯೋ ಇದೆಲ್ಲ ಕಿಚ್ಬೇಡ. ಕರೆಕ್ಟ್ ಆಗಿದೆಯಲ್ಲ, ಮಾತಾಡಿ. ಸರ್ ಮಾತಾಡಿ ಸರ್, ಪೊಲೀಸ್ ಅವ್ರು ನೋಡ್ಬೇಕು ಮೈಕಲ್ಲೇ. ಪೊಲೀಸ್ ಅವ್ರು ನೋಡ್ಬೇಕು. ಸರ್ ಕೂತ್ಕೊಂಡು ಮಾತಾಡಿ. ಪರ್ಸನ್ ಕುಡ್ಕೊಂಡು ಯಾರು ಏನಾದ್ರು ಮಾತಾಡ್ತಾರೆ, ನೀವೇನ್ರಿ ತಗೊಂತೀರಾ? ನೀವು ಆರ್ ಯು ಮೀಡಿಯಾ ಪೀಪಲ್? ಪ್ಲೀಸ್ ಆರ್ ಯು ಮೀಡಿಯಾ ಪೀಪಲ್? ವಾಸನೆ ಬರ್ತಾ ಇದೆ ನೋಡ್ಲಿ. ಬಂದಿಲ್ಲ, ಕುಡ್ದಿಲ್ಲ. ನೀನ್ ಕುಡ್ದಿದ್ಯಾ? ಸರ್ ಕೂತ್ಕೊಳ್ಳಿ ಸರ್. ಇಲ್ಲ ಕುಡ್ದಿಲ್ಲ ಪಾಪ, ಅವ್ರು ಕುಡ್ದಿಲ್ಲ ಸರ್. ಅವರು ಕುಡ್ದಿಲ್ಲ ಸರ್. ನೀವು ಅವ್ರನ್ನ ಕಟ್ಕೊಂಡು ಹೋದ್ರೆ ಸರಿ, ಸರ್. ಇಲ್ಲ ಅಂದ್ರೆ ನಾನು ಹೇಳ್ತಾ ಇದ್ದೀನಿ. ಕೂತ್ಕೊಳ್ಳಿ ಸರ್. ಮಾತಾಡಿ, ಕೂತ್ಕೊಳ್ಳಿ ಸರ್. ಕೂತ್ಕೊಳ್ಳಿ ಸರ್. ಯಾಕೆ ಇಷ್ಟೊಂದು ಸೆಷನ್ ಅಲ್ವಾ? ಹೆಂಗ್ ಬಂತು? ಮಾತಾಡಿ. ಹೆಂಗ್ ಬಂತಲ್ವಾ? ಕೂತ್ಕೊಳ್ಳಿ ಸರ್. ಈಗ ನೀನೇನು ಫೈಲ್ ಮಾಡಿ ಕೇಸು? ಕೇಳಿ ಸರ್, ಕೇಳಿ. ಇರ್ಲಿ, ಮಾತಾಡೋ, ಇರೋ. ಬರೀ ನೀ ಮಾತಾಡ್ಬೇಕಾದ್ರೆ ಒಂದು ಮಾತು ಇರೋ. You should not do this telecast of this. Sister, ನನ್ನ ಮೇಲೆ ಗೌರವ ಇದ್ರೆ ಈ drunk and come. When a person drinks and come, he speaks many things. Should I entertain that or you should entertain? You want me to go to jail? ಕುತ್ಕೊಂಡು ಮಾತಾಡಿ. ನಾನು ಜೈಲಿಗೆ ಹೋಗ್ಬೇಕಾ? ಸಮಾಜಕ್ಕೆ ದುಡ್ಡು ನನ್ನ ಮತ್ತೆ ಸಾಕು. ನಮ್ಮ ಅಪ್ಪಗೂ ಸಹ ಬದುಕಬೇಕು. ಕುತ್ಕೊಂಡು ಮಾತಾಡಿ. ನೀವು ಎಬ್ಬರಿಸ್ತೀರ ನಾನು. yes. ಎರಡು ಪ್ರಶ್ನೆ ಅಲ್ಲ. If you really love me, you should throw him out of here. ಈ ಮಾತಿಗೆ ಬೆಲೆ. ಸರ್ ಒಂದೇ ನಿಮಿಷ. ನಾನ್ ಬೇಕು ಅವ್ನು ಬೇಕು ಅನ್ನೋದಲ್ಲ. ಸರ್ ಒಂದು ನಿಮಿಷ. ನಾನು ಹೇಳೋ ಪ್ರಶ್ನೆಗೆ ನೀವು ಉತ್ತರ ಕೊಡ್ಬೇಕು. ಐ ಗಾಟ್ ಎ ಗುಡ್ ರೆಸ್ಪೆಕ್ಟ್ ಟು ರಂಗನಾಥ್ ಅವರು. ಅಲ್ಲ ಸರ್, ನೀವೇ ಹೇಳಿದ್ರಿ. ಸಿಸ್ಟರ್ ಇರಿ ಒಂದು ನಿಮಿಷ. ನೀವ್ ಎಬ್ಬರಿಸ್ಬಿಟ್ರೆ ನನ್ಗೆ ನೀವು ಕೊಡೋ ಗೌರವ ಏನ? ತಗೊಂಡು ಹೋಗಿ. ಯು ಶುಡ್ ನಾಟ್ ಎಂಟರ್ಟೈನ್. ಅವಾಗ ಆಗಿದ್ದು, ಅವಾಗ ಆಗಿದ್ದು. ಯಾರು ಬಂದು ಪಿಕ್ಚರ್ ಬೇಕು, ಹೀರೋ ಆಗ್ಬೇಕು, ಹೀರೋಯಿನ್ ಆಗ್ಬೇಕು ಅಂತ ಚೀಪ್ ಪಬ್ಲಿಸಿಟಿಗಳು ತಗೊಂಡ್ರು. ಇವಾಗ ಇವನ್ ಬತ್ಕೊಂಡೆ ಗೊತ್ತಾ? 12 ವರ್ಷದಲ್ಲಿ 2 ಪಿಕ್ಚರ್ ಮಾಡಿದ್ದೀನಲ್ಲ. ಕಾಡು ತಗೊಂಡು ಹೊಟ್ಟೆ ಉರಿತಾರೆ. ನನ್ನ ಉಸಿರು ಸಿನಿಮಾ ಜನರಿಗೋಸ್ಕರ ನಾನು ಬಿಟ್ಟಿದ್ದೆ. ನನ್ನ ಸ್ಟೈಲಲ್ಲಿ ನಿಂತ್ಕೊಳ್ತಾರಲ್ಲ ಕೈಯಲ್ಲಿ. ವೆಂಕಟ್ ಅವರೇ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನೀರು ಮಾತಾಡ್ಕೊಡ್ದು, ನೀರು ಕುಡಿಯಕ್ ಯಾರ್ ನಗದು? ಹೋಗ್ಬಿಡಿ. ನೋಡಿ, ನೀವು ನನ್ನ ಮೇಲೆ ಗೌರವ ಇದ್ರೆ ಕಳ್ಸ್ಬೇಕು ಅಷ್ಟೇ. ಅದು ಮಾಡ್ಬೇಕು. ಯಾಕಂದ್ರೆ ನಮ್ಮ ತಂದೆ ಇವಾಗ ನೋಡುವಾಗ ಭಯ ಪಟ್ಟಿರ್ತಾರೆ, ಹತ್ತಿದ್ದಾರೆ. ನಾನು ಕೊಲೆ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾರೆ ಹೊರತು ಒದೆ ತಿಂತೀನಿ ಅಂತಲ್ಲ. ಆಯ್ತಾ? ನಿಮ್ಮನ್ನ ಕೆಲಸ ಕಲ್ಸೋವಾಗ ನಮ್ಮ ಅಕ್ಕ ಏನಂದ್ರು? ನಾನು ನಿಮ್ಮ ಅಭಿಮಾನಿ.
ಅಭಿಮಾನಿ ಅದೇ ನನ್ನ ಪ್ರಿನ್ಸಿಪಲ್ ಫಾಲೋ ಮಾಡಿದ್ಯಾ ಏನು follow ಸಿಕ್ತವ್ರಲ್ಲ ಮಾಡಿಲ್ಲ, ನಿನಗಿಂತ ನಾನು ಏನು ಹೋಗೋ ಕಳ್ಸ್ಬಿಡ್ರಿ ಕಳ್ಸ್ಬಿಡ್ರಿ ನೀವು ಕೆಟ್ಟವ್ರು ಹಾಕೊಂಡು ನೋ ಚಾಲೆಂಜ್ ಟು ಎಂಟರ್ಟೈನ್ ಹೊಟ್ಟೆ ಉರಿತದೆ 12 ವರ್ಷದಲ್ಲಿ 2 ಪಿಕ್ಚರ್ ನನ್ನ ಉಸಿರು ಸಿನಿಮಾ ಸಮಾಜದ ಸತ್ತ ಕುತ್ಕೊಳ್ಳಿ ಹೋಗೋಗ 50 ರೂಪಾಯಿ ಬರೋ ಬೆಳಿ ಕೈ ಬಂದು ನಮ್ಮಪ್ಪನ ದುಡ್ಡು ಹೋಯ್ತು ಎಲ್ಲ ಹೋಯ್ತು ಕೋಟಿ ರೂಪಾಯಿ ಸಂಪಾದಿಸಿದ್ದು ಕುತ್ಕೊಂಡ್ರು 10 ರೂಪಾಯಿ ನಮ್ಮ ತಾಯಿಗೆ ಸಹಾಯ ಕೊಟ್ಟಿದ್ದೀವಿ ಬ್ಯಾಂಕ್ ಬ್ಯಾಲೆನ್ಸ್ ಯಾವನಾದ್ರು ಹೇಳ್ತಾನೆ ಹೀರೋ ಹೋಗ್ಲಿ ಸಮಾಧಾನ. 31,000 ರೂಪಾಯಿ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಅದು ಬಿಗ್ ಬಾಸ್ ಅವ್ರು ಕೊಟ್ಟಿರೋದು ದುಡ್ಡು ಸರಿ ತಗೊಳ್ಳಿ ನೀರು ಕುಡಿ. ವೆಂಕಟ್ ಅವರೇ ನಾನು ನಿಮ್ಮ ಅಭಿಮಾನಿ ಹೌದು ಕಚಡ ನನ್ನ ಮಕ್ಕಳ್ರಲ್ಲ ಅಭಿಮಾನಿ ಆದ್ರೆ ಅಭಿಮಾನಿ ಎಲ್ಲ ಕತ್ತರಿಸಾಕ್ಬಿಡ್ತೀನಿ ನನ್ನ ಪ್ರಿನ್ಸಿಪಲ್ ಫಾಲೋ ಮಾಡೋರು ಮಾತ್ರ ಇವತ್ತು ಹೆಂಗಿತ್ತು ಕರ್ನಾಟಕ ಬಂದು ನೆನ್ನೆ ಕೊಟ್ಟಿದ್ದು BTVಯಲ್ಲಿ ಬರೋ ಗಮನಿಸ್ತೆ ಎಲ್ಲ ಅಂಗಡಿ ಮುಚ್ಚಿಲ್ಲ 50% ಅಂಗಡಿ ಮುಚ್ಚೈತೆ ಗಮನಿಸಿದ್ರ ಇದು ಕರ್ನಾಟಕ ಬಾಬಟ್ಟುಗಳಿದೆ ಹೂವಾಗಳಿದೆ ಯಾರು ನನ್ನ ಡ್ರೈವರ್ ನನ್ನ ಕರ್ಕೊಂಬಂದ ನನ್ನ ಫ್ರೆಂಡು ನಾನು ಅಂದೆ ಹೆಂಗಿದೆ ಕರ್ನಾಟಕ ಇವತ್ತಲ್ವಾ ಏನು ವಿಷಯ ಇವತ್ತು ಯಾಕೆ ಬಂದಿಲ್ಲಿ ಬೆಂಗಳೂರು MG ರೋಡ್ ಬ್ರಿಗೇಡ್ ರೋಡಲ್ಲ ಯಾವ ರೋಡಲ್ಲಿ ಕರ್ಕೊಂಬಂದ್ರು ಗೊತ್ತಾ ಯು ಕಾಂಟ್ ಇಮ್ಯಾಜಿನ್ ಒನ್ ಡೇ ಶಾಪ್ ಕ್ಲೋಸಿಂಗ್ ಹೌದು ನೆನೆ ಅಂದೆ ಇವತ್ತು ಹೇಳ್ತಾ ಇದ್ದೀನಿ ರಾಜಕೀಯ ವ್ಯಕ್ತಿಗಳು ಹೇಳ್ತಾ ಇದ್ದೀನಿ 10:15 ಫೈನಲ್ ಟೈಮಿಂಗ್ಸ್ ಐ ಆಮ್ ಗಿವಿಂಗ್ ಯು ಫಾರ್ ವಾಟ್? ನಾನು ಒಳಗಡೆ ಹೋಗ್ತೀನಿ ಇವಾಗೆ ಹೋಗ್ತೀನಿ ಯಾಕೆ? ಹೆಣ್ಣನ ಅತ್ಯಾಚಾರ ಮಾಡಿದ್ರೆ ಯು ಶುಡ್ ಬಿ ಹ್ಯಾಂಡ್ ಟು ಡೆತ್ ನಾಟ್ ದಟ್ ಯು ಗಿವ್ ದೆಮ್ ಬೇಲ್ ಕೊಡ್ಕೊಂಡು ನನ್ನ ಮಗನ್ ನನ್ ಬಿಡಿ ಅವ್ರು ಕಳಿಸಿ ನೀವು ಬಿಡಿ ನೀವು ಹೇಳಿಗಳು ನಾನು ಸಾಯಿಸ್ತೀನಿ ಜೈಲಿಗೆ ಹೋಗ್ತೀನಿ ಒಂದು ಹೆಣ್ಗೋಸ್ಕರ ಓದ್ತೀನಿ ನನ್ನೂ ಬಿಡಲ್ಲ ನೀವು ಮಾಡಲ್ಲ 24 ಅವರ್ಸ್ ಗ್ಯಾಪ್ಸ್ಕೊಳ್ಳಿ ಸ್ವತಂತ್ರ ಪರ ಹುಚ್ಚ ವೆಂಕಟ್ ಬಂದ್ಮೇಲೆ ಸ್ಟಾರ್ಟ್ ಆಗಿದ್ದಿಲ್ಲ 2009 ನೀವು ಕೊಟ್ಟಿದ್ದು ಕಾಯಿನಲ್ಲಿ ಇರೋದು ₹1 ಕಾಯಿನು ₹2 ಕಾಯಿನಲ್ಲಿ ಐತೆ ನನ್ನ ಕೈ ಸೈಂಟಿಸ್ಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರತಿ ಒಬ್ಬರಿಗೂ ಹೇಳ್ತಾ ಇದ್ದೀನಿ ನಾನು ನೀವು ನನಗೆ ಕೊಡ್ಬೇಕು ಸಾತ್ ಅವಾಗ ನನ್ನ ಕೈ ಕೊಟ್ಟರೆ ನನ್ನ ಕೈ ಕಿತ್ತು ಬಿಸಾಕ್ಬಿಡಿ ಬಟ್ ಇದನ್ನು ನೀವು ಇರಬೇಕು ನನ್ನ ಮಗನ್ ಎಷ್ಟಂತ ಬೇಡದು ಪ್ರತಿ ಹುಚ್ಚ ಅಂಕ ಟ್ರೇಲರ್ ತೋರಿಸ್ಬೇಕು ತೋರಿಸಿ ಟ್ರೇಲರ್ ಇದೆಯಾ? ಇದೆ ಟ್ರೇಲರ್ ಇಲ್ವಾ ನಿಮ್ಮ ಹತ್ರ? ಓಕೆ ನಾನು ಕೇಳ್ತೀನಿ. ಇದೆಯಾ? ನಾನು ಹೇಳ್ತೀನಿ ಕೇಳಿ. ಇದೆ ಅಂತ. ಪಾಕಿಸ್ತಾನ ಒಂದೇನು ವಿಷಯ ಬಂದ್ರೆ ಕತ್ತರಿಸ್ತಾರೆ ಅದೇ ನಮ್ಮ ಇಂಡಿಯಾದಲ್ಲಿ ನನ್ನ ಮಗ ಬ್ಯಾಗ್ ಕೊಟ್ಟು ಸನ್ಮಾನ ಮಾಡ್ತಾರೆ ಇನ್ನೊಬ್ಬರ ಮದುವೆ ಆರಾಮಾಗಿರ್ತಾರೆ ಎಲ್ಲಿ ಇಂಡಿಯಾ ಗ್ರೇಟ್ ನಮ್ಮ ಮನೇಲಿ ಹೆಣ್ಮಕ್ಳು ಅವ್ರೆ ಪ್ರತಿಯೊಬ್ಬ ರಾಜಕೀಯ ವ್ಯಕ್ತಿಗಳ ಮನೇಲಿ ಹೆಣ್ಮಕ್ಳು ಇಲ್ವಾ ಬೇಡ ಕೊಡ್ಬೇಕು ಹೊಟ್ಟೆ ಉರಿತದೆ ನಮ್ಮ ತಂದೆ ತಾಯಿ ಒಳ್ಳೆ ಮಗ ಆಗಿಲ್ಲ ಅವನ ಜೊತೆ ಇರಲಿಲ್ಲ ಎಷ್ಟೋ ತಂದೆ ತಾಯಿ ಕಣ್ಣೀರು ಓಡಿಸೋ ನಾನು ನಮ್ಮ ತಂದೆ ತಾಯಿ ಎಷ್ಟು ದಿನ ಕಣ್ಣೀರು ಹಾಕಿರ್ತಾರೆ ಗೊತ್ತಾ ಇವಾಗ ಬಂದು ನಮ್ಮ ತಂದೆ ಜೊತೆ ಇದ್ದೀನಿ ನಮ್ಮ ಅಕ್ಕ ನಮ್ಮ ಭಾವ ಜೊತೆ ಇದ್ದೀನಿ ನನಗೂ ಆಸೆ ಇದೆ ಸಿನಿಮಾ ಉಸಿರು ನಾನು ಹಾಡುಗಳು ಕೇಳ್ತೀರ ಎಲ್ಲ ಇಷ್ಟಪಡ್ತೀರಾ ಮತ್ತೆ ನನಗೆ ಕನ್ಸುಗಳನ್ನ 12 ವರ್ಷದಲ್ಲಿ 2 ಪಿಕ್ಚರು ಹೊಟ್ಟೆ ಉರಿಯಲ್ವಾ ತರ ಕಚಡ ನನ್ನ ಮಕ್ಕಳು ಕುಡ್ಕೊಂಬಂದವನೆ ಏನಿದು ನನ್ನಿಂದ ಬ್ಯಾಡ್ ಎಫೆಕ್ಟ್ ಆಗುತ್ತಾ ಮಕ್ಕಳಿಗೆ ತಿಳ್ಕೊಬೇಕು ಮಕ್ಕಳ ಯಾವ ಸ್ಕೂಲಲ್ಲಿ ಕಾಲೇಜ್ಗಳಲ್ಲಿ ತಂದೆ ತಾಯಿ ಬೆಲೆ ಹೆಣ್ಮಕ್ಳು ಬೆಲೆ ತಿಳಿಸ್ತಾರೆ ಬೆಲೆ ಇಷ್ಟೇ ತಿದ್ದಲ್ಲ ಇವತ್ತು ಬರೋ ಪಬ್ಲಿಕ್ ಟಿವಿ ಯಾರೋ ಒಬ್ರು ಹೇಳಿದ್ರು ಮಡಿಕೇರಿಯಲ್ಲಿ 2 ಸತ್ತಿದ್ದಾರೆ ಹಿಂದೂ ಮುಸ್ಲಿಂ ಗಲಾಟ ಟಿಪ್ಪು ಸುಲ್ತಾನ್ ಏನದು ಟಿಪ್ಪು ಸುಲ್ತಾನ್ ಜಯಂತಿ ನನ್ನ ಎಕ್ಕಡ ಇದನ್ನ ಬಳಸ್ತೀನಿ ಮಕ್ಕಳ ನೀವು ಕಿವಿ ಮುಚ್ಕೋಬೇಕು ಒಂದೊಂದು ಸರಿ ಹೇಳ್ತೀನಿ ಇನ್ಮೇಲೆ ಈ ಪದ ಬಳಸಲೇಬೇಕು ಅವನು ಇಂಡಿಯಾ ಪರವಾಗಿದ್ನಾ ಹಿಂದೂಸ್ ಪರವಾಗಿದ್ನಾ ಕರ್ನಾಟಕ ಪರವಾಗಿದ್ನಾ ಇವತ್ತು ಮುಸ್ಲಿಮ್ಸ್ ನನ್ನ ಪರವಾಗವ್ರೆ ಪಾಕಿಸ್ತಾನ್ ಹೆಡ್ ಆಫೀಸ್ ಹುಚ್ಚ ವೆಂಕಟ್ ಸೇನೆ ಐ ಆಮ್ ನಾಟ್ ಅಗೇನ್ಸ್ಟ್ ಮುಸ್ಲಿಮ್ಸ್ ಐ ಆಮ್ ಅಗೇನ್ಸ್ಟ್ ದ ಪರ್ಸನ್ಸ್ ವ್ಯಕ್ತಿ ಬಗ್ಗೆ ನಾನು ಅಗೇನ್ಸ್ಟ್ ಗಿರೀಶ್ ಕಾರ್ನಾಡ್ ಅವರೇ ನೀವು ಸಾಹಿತ್ಯ ಅಲ್ವಾ ಓದಿದ್ದೀರಾ ಬುಕ್ಕು
ಅಟ್ಲೀಸ್ಟ್ ಹಂಗಾದ್ರೂ ನಾಲೆಜ್ ತಗೊಳ್ಳಿ. ಹೋರಾಟಗಾರ ಇಲ್ಲೋರೆ, ಕೃಷ್ಣದೇವರಾಯ, ಇನ್ಯಾರು ಇದಾರೆ ಹೇಳಮ್ಮ ಕರ್ನಾಟಕದಲ್ಲಿ? ಬಹಳಷ್ಟು ಜನ ಇದ್ದಾರೆ. ನೀವು ಒಂದು 4 ಜನ ಹೇಳ್ಬೇಕು. ಕಿತ್ತೂರು ರಾಣಿ ಚೆನ್ನಮ್ಮ ಇಲ್ವಾ ಸರ್? ಅವ್ರ ದಿನ ಅದು ಯಾಕೆ ಮಾಡಲ್ಲ? ಅದೇನದು ಜಯಂತಿನ ಜಯಂತಿ ಹೇಳಮ್ಮ, ನೀನ್ ಹೇಳಮ್ಮ. ಜನ್ಮ ದಿನಾಚರಣೆನೆ. ಬಹಳಷ್ಟು ಜನ ಸ್ವಾತಂತ್ರ್ಯ ಹೋರಾಟಗಾರರು ಇದಾರೆ, ಅವ್ರದ್ದೆಲ್ಲರದು ಯಾಕೆ ಮಾಡಲ್ಲ ಅಂತನಾ? ಹೌದು. ಕೇಳಿ ಮತ್ತೆ. ಯಾಕೆ ಮಾಡಲ್ಲ? ನಾವು ಕರ್ನಾಟಕದಲ್ಲಿ ನಾವು ಸ್ವಾರ್ಥ ಇರ್ತೀರಿ ಕರ್ನಾಟಕದ ಬಗ್ಗೆ, ತಮಿಳ್ನಾಡಲ್ಲಿ ಸ್ವಾರ್ಥ ಇರ್ತಾರೆ ತಮಿಳವ್ರ ಬಗ್ಗೆ, ತಮಿಳ್ನಾಡು ಬಗ್ಗೆ. ತಪ್ಪಾ? ಆದ್ರೂ ತಪ್ಪೇ. ಯಾರೇ ಆಗ್ಲಿ ಸಾಧನೆ ಮಾಡಿರೋ ವ್ಯಕ್ತಿನ ನಾವು ಗೌರವಿಸೋಣ. ಅಂದ್ರೆ ಟಿಪ್ಪು ಸುಲ್ತಾನ್ ಸಾಧನೆ ಮಾಡಿಲ್ವಾ? ಇಲ್ಲ, ಏನ್ ಮಾಡಿದ್ದಾರೆ ಅಂತ ನೀವು ಹಿಸ್ಟ್ರಿ ಬುಕ್ ತೆಗೆದು ನೋಡಿ. ಅವ್ರು ಸಾಧನೆ ಮಾಡಿದ್ದು ಮುಸ್ಲಿಂ ಅವ್ರ ಪರವಾಗಿ. ಸೊ ಮುಸ್ಲಿಂ ಅವ್ರು ಕೇಳ್ತಿದ್ದೀರಾ, ನಾನು ನಿಮ್ಗೆ ಕೇಳ್ತೀನಿ, ಹಿಂದೂ ಮುಸ್ಲಿಂ ಜಗಳ ಬೇಕಾ? ಕರೆಕ್ಟ್, ಅದನ್ನ ಕೇಳಿ ಸರ್ ನೀವು. ಬೇಕಾ? ನಿಮ್ಮನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ನಿಮ್ಗೆ ಗೊತ್ತಿಲ್ವಾ? ಎಷ್ಟೋ ಜನ ನಂಗೆ ಅಂದ್ರು ಪಾಕಿಸ್ತಾನ ಹೊಗಳ್ತೀರಾ, ಇಂಡಿಯಾನ ನೀವು ಬೈತಾ ಇದ್ದೀರಾ, ನಿಮ್ಗೆ ಏನಾದರೂ ಮಾಡ್ಬೋದು ಅನ್ನೋದಕ್ಕಿಂತ ನಿಮ್ಮ ವಿರೋಧ ಬರ್ಬೋದು ಅನ್ನೋ ನಾನು ಲೆಕ್ಕ ಮಾಡ್ದೇನೆ ಪೊರ್ಕಿ ಹುಚ್ಚ ವೆಂಕಟ್ ಟ್ರೇಲರ್ ಬಿಟ್ಟಿದ್ದೀನ. ಯಾಕೆ? ಹೆಣ್ಮಕ್ಳು ವಿಷಯ ಬಂದರೆ ಬರೀ ರೇಗಿಸಿದ್ರೆ, ಬರೀ ಮಾತಾಡಿದ್ರೆ ಅಲ್ಲಿ ನೇಣಾಕ್ತೀರಾ. ಅದು ಮುಸ್ಲಿಮ್ಸ್ ನೇಣಾಕೋದು, ದುಬೈ ಮಸ್ಕಟ್ಟಲ್ಲೂ ನಡೀತದೆ, ಅರ್ಥ ಆಯ್ತಾ? ಬಟ್ ಇಲ್ಲಿ ಹೆಣ್ಮಕ್ಳು ವಿಷಯ ಬಂದರೆ ಕ್ಯಾಂಡ್ಲ್ ಇಟ್ಕೊಂಡು ಹೋಗ್ತಾರಲ್ಲಮ್ಮ. ಡೆಲ್ಲಿ ಕೇಸಲ್ಲಿ ಎಲ್ಲ ಡೆಲ್ಲಿ ಅವರು ಕ್ಯಾಂಡ್ಲ್ ಇಟ್ಕೊಂಡು ಹೋಗಿದ್ರು. ಶಾಂತಿ ಇರಲಿ ಬೇರೆ ವಿಷಯಕ್ಕೆ. ಈಗ ನಂದೊಂದು 2-3 ಮಾತು ಪದಕ್ಕೆ ಒಂದು ಪೊಲೀಸ್ ಕೇಸ್ ಫೈಲ್ ಮಾಡ್ತಾರೆ. ಓಕೆ, ತಪ್ಪಲ್ಲ. ನೋಡಿ, 3 ಮಾತಿಗೆ 3 ಪದಕ್ಕೆ ಪೊಲೀಸ್ ಕೇಸ್ ಫೈಲ್ ಮಾಡ್ತಾರೆ. ಹೆಣ್ಣಿನ ಜೀವನ ಹೋದ್ರೆ ಮಗುನು ಬಿಡ್ತಿಲ್ವಲ್ಲ. ಫ್ರಾಂಕ್ ಅಂತ ನೀ ಸ್ಕೂಲಲ್ಲಿ ನಡೀತದಮ್ಮ, ತಂದೆ ತಾಯಿ ಗೊತ್ತಮ್ಮ ಅದೇನ್ ನೋವು ಅಂತ. ಕರೆಕ್ಟ್, ಅದನ್ನ ಮಾತಾಡಿ ನಾನು ಒಪ್ಕೊಳ್ತೀನಿ ಅಲ್ವಾ? ಇವಾಗ ದೊಡ್ಡವ್ರಾದ್ರೆ ಮದುವೆ ಮಾಡಿಸ್ಬಿಡ್ಬೋದು ನಾವು ಅಲ್ವಾ? ಅಂತ ಕೀಚಕರನ್ನ ಯಾರು ಮದುವೆ ಆಗ್ತಾರೆ ಸರ್? ಯಾವ ಹೆಣ್ಣು ಇಷ್ಟಪಡಲ್ಲ ಅಲ್ವಾ? ಅವರು ಬಂದ್ಬಿಟ್ಟು ಆಚೆ ಬಂದ್ಬಿಟ್ಟು ಬೇರೆ ಬೇಲ್ ತಗೊಂಡು 2 ವರ್ಷ 3 ವರ್ಷ ಪಾಪ ನೀವು ಮೀಡಿಯಾದವರು ಪ್ರೆಸ್ ಅವರು ಅದನ್ನ ಜಾಸ್ತಿ ಇದು ಮಾಡ್ತಾ ಇರ್ತೀರಂತ ಬೈಕ್ಕೆ ಬೇಲ್ ಕೊಡಲ್ಲ. ಆಮೇಲೆ ನೀವ್ ಏನ್ ಮಾಡ್ತೀರಾ, ಇನ್ನೊಂದು ಕೇಸ್ ಸಿಗುತ್ತೆ, ಅದಕ್ಕೆ ಡೈವರ್ಟ್ ಆದ್ರೆ ಇಲ್ಲಿ ಬೇಲ್ ತಗೊಂಡ್ ಬಂದ್ಬಿಡ್ತಾರೆ. ಎಸ್, ಕರೆಕ್ಟ್, ನೀವ್ ಹೇಳ್ತಿರೋದು ಕರೆಕ್ಟ್ ಸರ್ ಅಲ್ವಾ? ಹೌದು, ನೀವ್ ಯಾವ್ದು ಕರೆಕ್ಟ್ ಆಗಿ ಹೇಳ್ತಿರೋ ಅದಕ್ಕೆ ನಮ್ ಬೆಂಬಲ ಇರುತ್ತೆ. ನಿಮ್ಮ ವಾಯಿಲೆನ್ಸ್ ನಮ್ ಬೆಂಬಲ ಇರಲ್ಲ. ನೋಡಿ, ನೀವು ನನ್ನನ್ನ ಸಿಸ್ಟರ್ ಅಂತ ಹೇಳ್ತೀರಾ, ನಿಮ್ಮ ಉದ್ವೇಗ ನೋಡಿ ನನಗೆ ಭಯ ಆಗ್ತಾ ಇತ್ತು. ಏನಾದ್ರೂ ಆದ್ರೆ ಏನ್ ಮಾಡೋದಪ್ಪ, ಪಾಪ ಅವ್ರ ತಂದೆ ನಿಮ್ಮ ಅಕ್ಕ ತಂಗಿಯರು ಎಷ್ಟು ಖುಷಿ ಪಡ್ತಾರೆ ಗೊತ್ತಾ. ಅವತ್ತು ನೀವು ಬಿಗ್ ಬಾಸ್ ಇಂದ ಹೊರಗಡೆ ಬರ್ತಾರೆ ಅಂತ ಅಂದಿದ್ದಕ್ಕೆ ನಿಮ್ ತಂಗಿ ಸುನೀತಾ, ಎಂತ ಹೆಸರು ಸುನೀತಾ, ಅವ್ರಿಗೆ ಫೋನ್ ಮಾಡಿದಾಗ ನನ್ನ ತಮ್ಮ ಗೋಲ್ಡು, ನನ್ನ ತಮ್ಮ ಡೈಮಂಡು, ನನ್ನ ತಮ್ಮನ ಹಾರ್ಟಲ್ಲಿ ಏನು ಇಲ್ಲ, ಸಮಾಜಕ್ಕೋಸ್ಕರ ಅದು ಮಿಡಿಯುತ್ತೆ ಹೃದಯ ಅಂಥವ್ರಿಗೆಲ್ಲ ಎಷ್ಟು ಬೇಜಾರಾಗುತ್ತೆ. ನೀವು ಹಿಂಗೆ ಇಷ್ಟು ಭಾವೋದ್ವೇಗಕ್ಕೆ ಒಳಗಾಗಿ ಜೋರಾಗಿ ಚೀರಿ ತಮ್ಗೆ ಏನಾದ್ರೂ ಆಯ್ತಂದ್ರೆ ಪಾಪ ತಮ್ಮನ್ನೇ ನಂಬ್ಕೊಂಡು ತಮ್ಮ ಮೇಲೆ ಜೀವ ಇಟ್ಕೊಂಡ್ರೆ ಮತ್ತೆ ಅಲ್ಲ ಅವನಿಗೇನಾದ್ರೂ ಆದ್ರೆ ಓಲಿ ಬಿಡಿ, ಅವ್ರದ್ದೇನಾದ್ರೂ ಆಗ್ಲಿ, ನಿಮ್ಗೆ ನಿಮ್ಮ ಆರೋಗ್ಯದಲ್ಲಿ ಏರ್ಪೇರಾಗಲ್ವಾ? ನೀವು ಹಿಂಗೆ ಆರೋಗ್ಯ ಬಾಡಿ ಹೆಂಗಿದೆ? ಬಾಡಿ ಇದೆ, ನೀವು ಮತ್ತೆ ಇಷ್ಟೊಂದು ಆವೇಗ ಸಿಟ್ಟು ಎಲ್ಲ ಮಾಡ್ಕೊಂಡ್ರೆ ನಿಮ್ ಬಾಡಿ ಹಾಳಾಗಲ್ವಾ? ಹೇಳಿ ಮತ್ತೆ. ಸಿಟ್ಟು ಒಳ್ಳೆಯದು. ನೋಡಿ, 1 ನಿಮಿಷ ನಾನು ಕರ್ನಾಟಕ ಜನತೆಗೆ ಹೇಳ್ತೀನಿ, ಇವಾಗ ಹೊಡೆದ್ಬಿಟ್ಟು ನಾನು ಹೀರೋ ಆಗೋ ಪ್ರಶ್ನೆ ಅಲ್ಲ. ನಮ್ಮ ಅಪ್ಪ ಈ ಚಾನಲ್ ನೋಡ್ತವ್ರೆ, ಅರ್ಥ ಆಯ್ತಾ? ನಾನು ಪೊಲೀಸ್ ಸ್ಟೇಷನ್ 1 ನಿಮಿಷ ಹೇಳ್ತೀನಿ. ಪೊಲೀಸ್ ಸ್ಟೇಷನ್ ಹೋಗಿ 3 ದಿನ 4 ದಿನ 5 ದಿನ ಇದ್ರು ನಾನು ಅಲ್ಲಿ ತಿನ್ಕೊಂಡ್ರು, ತಂದೆ ಮೇಲೆ ನಾನಿಟ್ಟು ಅಲ್ಲಿ ತಿನ್ಕೊಂಡ್ರು. ನಮ್ಮ ತಂದೆ ಹೆಂಗ್ ಹತ್ತಿರ್ತಾರೆ ಗೊತ್ತಾನೋ? 12 ವರ್ಷ ನಮ್ಮ ತಾಯಿ ಸಮಾಜ ಬೇಕು ಕಣೋ, ಬಟ್ ತಂದೆ ತಾಯಿನೂ ಬೇಕು. ತಾಯಿ ಹೋಗ್ಬಿಟ್ರು, ತಂದೆ ಅವರೇ, ನಾನು ಅವ್ರನ್ನ ಮಗು ಥರ ನೋಡ್ತಾ ಇದ್ದೀನಿ ಕಣೋ. ಅವ್ರನ್ನ ಅರ್ಥ ಮಾಡ್ಕೊಂಡವ್ರು ಯಾರು ಇಲ್ಲ ಕಣೋ, ನಮ್ಮ ಮನೆಯೂ ಇಲ್ಲ ಕಣೋ. ನಾನು ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಕಣೋ. ನಮ್ಮ ತಾಯಿ ಇದ್ದೀನಿ, ನನಗೆ ನನ್ನ ಮದುವೆ ಆಗ್ತಿರ್ಲಿಲ್ಲ. ಇವಾಗ ನಾನು ಮದುವೆ ಆಗೋದು ನಮ್ಮ ತಂದೆಗೋಸ್ಕರ ಫಸ್ಟ್ ಕಣೋ. ಅವ್ರು ಬೈತಾರೆ ಕಣೋ, ಬೈತಾರೆ. ತಂದೆ ತಾಯಿಗೆ ಅಧಿಕಾರ ಇದೆ ಕಣೋ. ಅವರು ಹೋಗಿ ನಮ್ಮ ಅಕ್ಕನೂ ಬೈದರು, ನೀವು ಯಾವುದೇ ಬೇರೆ ವಿಷಯಕ್ಕೆ ತೆಗಿಬೇಡಿ, ಬಟ್ ನಾನು ಯಾವತ್ತೂ ನನ್ನ ಸ್ಟೈಲ್ ಬಿಡಲ್ಲ ಅನ್ನೋದಕ್ಕಿಂತ ನನ್ನ ಮಾತುಗಳು ಬಿಡಲ್ಲ. ಭಯ ಇರುತ್ತಲ್ವ, ನಮ್ಮ ಫ್ಯಾಮಿಲಿಗೆ ಎಷ್ಟು ಭಯ ಇರುತ್ತೆ, ನನಗೆ ಎಷ್ಟು ಭಯ ಅನ್ನೋದಲ್ಲ. ಇವೆಲ್ಲ ಎದುರಾಕೊಂಡು ಜನರಿಗೆ ಮಾಡ್ತೀನಿ, ಅದರಲ್ಲೂ ಜನರು ತಪ್ಕೊಂಡು ಹಿಡಿತಾರೆ. ತಂದೆ ಚಪ್ಪಲಿ ಸೀನ್ ಇಟ್ಟಿದೆ ಹುಚ್ಚ ವೆಂಕಟ್ ಪಿಕ್ಚರಲ್ಲಿ, ಅದ್ರಲ್ಲಿ ಯೂಟ್ಯೂಬಲ್ಲಿ ನೋಡಿದ್ರೆ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಇದೆಯಲ್ಲಮ್ಮ, ಅದು ಡಿಸ್ಲೈಕ್ ಇದು ಕಣೋ. ತಪ್ಪು ಅಂತ ಸೀನ್ ಕಚಡ ಅಂತ ಟೈಪ್ ಮಾಡೋರೆ. ತಂದೆಗೆ ಚಪ್ಪಲಿ ತಗೊಂಬ ಅನ್ನೋದು ಕಚಡ. ಅವ್ರ ಸೈಜ್ ಗೊತ್ತಾ ಎಷ್ಟೋ ಜನಕ್ಕೆ? ಇವತ್ತು ಎಷ್ಟು ಜನ ತಂದೆ ತಾಯಿ ಚಪ್ಪಲಿ ತಂದ್ಕೊಟ್ಟಿದ್ದೀರಾ? ನಾನು ವೈರಿಗಳಿಗೂ ಹೇಳೋದು ಒಂದೇ ಮಾತು, ನನ್ನನ್ನು ಪ್ರೀತಿಸ್ಬೇಡಿ. ಇಲ್ಲ, ನಾನು ಇಂಟ್ರಪ್ಷನ್ ಮಾಡಲೇಬೇಕು. ನೀವು ಬಿಗ್ ಬಾಸ್ ಅಲ್ಲಿ ಯಾರ್ಯಾರು ನಿಮ್ಮ ತಂದೆದು ಚಪ್ಪಲಿ ಸೈಜ್ ಗೊತ್ತು ತಂದೆ ತಾಯಿದು ಅಂತ ಹೇಳಿದ್ರಲ್ಲ,
ಬಹಳಷ್ಟು ಜನ ಬದಲಾಗಿದ್ದಾರೆ, ನಿಮ್ಗೆ ಗೊತ್ತಿಲ್ಲ. ಹೌದಮ್ಮ? ಹೌದು, ನಮ್ಗೆ ಗೊತ್ತಿಲ್ವಲ್ಲ, ನಮ್ಮ ತಂದೆ ತಾಯಿ ಇದು ಚಪ್ಪಲಿ ಸೈಜ್ ಏನಂತ ನಮ್ಗೆ ಗೊತ್ತಿಲ್ವಲ್ಲ ಅಂತ ಎಷ್ಟೊಂದು ಜನ ಬದಲಾಗಿದ್ದಾರೆ. ಅಂಥದ್ದೆಲ್ಲ ಒಪ್ಕೋಬಹುದು. ನಿಮ್ಮ ಮನಸ್ಸಲ್ಲಿ ತುಂಬಾ ನೋವು ಇದೆ ಹುಚ್ಚ ವೆಂಕಟ್ ಅವರೇ, ತುಂಬಾ ಯಾರ ಮಾಡ್ಕೊಂಡ್ರೆ ನಾನು ಮನುಷ್ಯಮ್ಮ, ನನಗೂ ಲವ್ ಬೇಕು, ನನಗೂ ಪ್ರೀತಿ ಬೇಕು. ನಾನೇನ್ ರಾಕ್ಷಸನ? ನಿಮ್ಮ ಜೀವನದಲ್ಲಿ ನಡೆದಿರೋ ಘಟನೆಗಳಿಂದ ನೀವು ತುಂಬಾ ತತ್ತರಿಸೋಗಿದ್ದೀರಾ. ತಿರುಗಿಲ್ ಓಡಿ, ನಾಳೆ ಇನ್ನೊಂದು ಕೊಡಿ, ಓಡಿ 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 ಹೊಡಿತೀನಿ, ನಾನು ಜೈಲಿಗೆ ಹೋಗ್ಕೊಡ್ದು. ನೀವು ಹೊಡಿಬೇಡಿ, ಯಾಕೆ ಹೊಡಿತೀರಾ? ಸುಮ್ಮನೆ ಆಗುತ್ತಾ? ಹಾಗಂತ ನಾನು ಹೊಡಿದಿರೋ ಬಿಡ. ಸರಿ, ನಿಮ್ ನೋವು ಒಂದ್ಸರಿ ಹೊರಗೆ ಹಾಕೊಳ್ಳಿ. ಯಾರು ಇಲ್ವಾ ನಿಮ್ಗೆ ನಿಮ್ ನೋವುಗಳನ್ನ ಹಂಚ್ಕೊಳ್ಳೋದಕ್ಕೆ? ಯಾರೆಲ್ಲ ಇದಾರೆ? ಎಲ್ಲರಿಗೂ ನೀವು ಒಂದ್ ನಿಮಿಷ, ನೀವು ಎಲ್ಲರಿಗೂ ಸ್ಫೂರ್ತಿ ಕೊಡ್ತೀರಾ, ಎಲ್ಲರನ್ನೂ ಇನ್ಸ್ಪೈರ್ ಮಾಡ್ತೀರಾ, ಎಲ್ಲರಿಗೂ ಬಲ ತುಂಬ್ತೀರಾ, ನಿಮ್ ಸೇನೆಗೆ ಬುದ್ಧಿವಾದ ಹೇಳ್ತೀರಾ. ಬಟ್ ಓಲಿ ಬಿಡಿ, ಅದು ಅವ್ರನ್ನ ಬಿಟ್ಟಾಕಿ. ನಿಮ್ ಮನ್ಸಲ್ಲಿರೋ ನೋವನ್ನ ನೀವ್ ಯಾರಿಗೂ ಹೇಳ್ಕೊಂಡಿಲ್ವಾ ಇನ್ನುವರೆಗೂ? ಈಗ ಅವ್ನು ಧೈರ್ಯವಂತ, ಶಕ್ತಿವಂತನ? ಬಿಟ್ಟಾಕಿ ಸರ್ ಅವ್ರದ್ದು. ಇದು ಸಮಾಜಮ್ಮ. ನನ್ಗೆ ಆಗದೆ ಇರೋರು ಏನಂತ ನೋಡೋ ಅವ್ನು ಧೈರ್ಯ ಹೆಂಗೆ ಅಂತಾನೆ ಒಬ್ಬರು. ಇನ್ನೊಂದು ಕ್ಯಾಟಗರಿ. ನಾನು ಹೇಳೋದು ಇಷ್ಟೇ, ನನ್ನ ಪ್ರೀತಿಸೇ ಇಲ್ದಿರೋ ವ್ಯಕ್ತಿಗಳು ಹೇಳೋದು ಇಷ್ಟೇ, ನನ್ನ ಪ್ರೀತಿಸ್ಬೇಡಿ, ನನ್ನ ಪ್ರಿನ್ಸಿಪಲ್ನ ಪ್ರೀತಿಸಿ ಸಾಕು. ನನ್ನ ಹೆಸರು ಹೇಳ್ಬೇಡಿ, ನಾನು ನಿಂತ್ಕೊಳ್ಳೋ ಸ್ಟೈಲ್ ಕೂಡ ನನ್ನ ಸ್ಟೈಲ್ ನಿಂತ್ಕೊಂಡು ನನ್ನ ಅಭಿಮಾನಿ ಅಂದ ಅವನು. ಅರ್ಥ ಆಯ್ತಾ? ಓ, ಅದೆಲ್ಲ ಅಬ್ಸರ್ವ್ ಮಾಡ್ಬಿಟ್ರ ನೀವು? ನಾನೇ ನೋಡ್ಲಿಲ್ವ. ಅವನೇ ಒಪ್ಕೊಂಡಲ್ಲ, ಅಭಿಮಾನಿ ಅನ್ನಲ್ಲ. ಹೌದಾ? ಅಂದ್ರೆ ನಾನು ನಿಮ್ಮ ಅಭಿಮಾನಿ. ಅಭಿಮಾನಿ. ಅರ್ಥ ಆಯ್ತಾ? ಇದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ನನ್ನ ದ್ವೇಷಿಸೋರು ಕೂಡ ನಾನು ಹೇಳ್ತಾ ಇದ್ದೀನಿ, ನೀವು ನನ್ನ ಪ್ರಿನ್ಸಿಪಲ್ಸ್ ಫಾಲೋ ಮಾಡಿ ನಾನು ದ್ವೇಷಿಸಿ, ನಾನು ಬೇಜಾರು ಪಡ್ಕೊಳ್ಳಲ್ಲ. ಇವತ್ತು 50% ಅಂಗಡಿ ಮುಚ್ಚಿದ್ಯಾ ಈ ಬೆಂಗಳೂರಲ್ಲಿ? ಮಂಡ್ಯದಲ್ಲಿ ಮುಚ್ಚಿಲ್ವಾ? ಎಲ್ಲೂ ಮುಚ್ಚೇ ಇಲ್ವಾ? ನಿನ್ನೆ ನಾನು ಒಂದು ನಿಮಿಷ ಮಾತು ಮುಗಿಸ್ತೀನಿ. ನನ್ನ ಏನಂದೆ, ನಾಳೆ ಒಂದಿನ ನನಗೋಸ್ಕರ ಬೇಡ, ನನ್ನ ಮಾತು ಬೇಡ, ನಾವೆಲ್ಲ ಸೇರೋಣ. ನಮ್ಮ ಮನೇಲಿ ಹೆಣ್ಮಕ್ಳು ಅವ್ರೆ, ನಮ್ಮ ಮನೆ ಹೆಣ್ಮಕ್ಳಿಗೆ ಹೆಚ್ಚು ಕಡಿಮೆ ಆಗುತ್ತೆ. ಅದಕ್ಕೆ ಯಾರೇ ಅತ್ಯಾಚಾರ ಮಾಡಿದ್ರು ಅವನ್ನ ನೇಣಿಗೆ ಹಾಕ್ಬೇಕು. ಒಬ್ಬನಿಗೆ ಹಾಕಿದ್ರೆ ಎಲ್ಲರೂ ಮೀಟರ್ ಆಫ್ ಆಗುತ್ತೆ. ಕಾನೂನು ಇದೆಯಲ್ಲ ಸರ್, ನೀವ್ಯಾಕೆ ಕಾನೂನು ಕೈ ತಗೋತೀರಾ? ಅಲ್ಲ, ನಾನು ಕೇಳ್ತಾ ಇರೋದು ರಿಕ್ವೆಸ್ಟ್. ಅರ್ಥ ಆಯ್ತಾ? ಐ ಆಮ್ ಆಸ್ಕಿಂಗ್, ವಿ ಆಲ್ ವಿಲ್ ಬಾಯ್ಕಾಟ್ ಒನ್ ಡೇ ಸೇಯಿಂಗ್ ದಟ್ ದೇ ಶುಡ್ ಬಿ ಹ್ಯಾಂಗ್ ಟು ಡೆತ್. ನಾನು ಬೇಡ ಹೀರೋ, ನಾನು ಬೇಡ, ನನ್ನ ಹೆಸರೇ ಬೇಡ ಹಾಕೊಂಡ್ರು. ಹೆಸರು ಇಲ್ದಿರ 12 ವರ್ಷ ದುಡ್ದು 2015 ನೀವು ನೋಡ್ತಾ ಇದ್ದೀರಾ. ಇದೇ NDTV, ಇದೇ ಉದಯವಾಣಿ ಪೇಪರ್, TV9, News 9, ಇದೇ ರಂಗನಾಥ್ ಅವರು ಪಬ್ಲಿಕ್ ಟಿವಿಯಲ್ಲಿರೋ ಮುಂಚೆ ಯಾವ ಚಾನಲಲ್ಲಿದ್ರು, ಸುವರ್ಣ ನ್ಯೂಸ್ 24/7. ಇದೇ ರಂಗನಾಥ್ ಭಾರದ್ವಾಜ್, ಅಮಿತ್ ಪಾಳ್ಯ, ಕರ್ನಾಟಕ ಬಗ್ಗೆನೇ ಮಾತಾಡ್ತೀವಿ. ಅವ್ರ ಹತ್ರ ಸರಿ, ನಿಮ್ ಪೊರ್ಕಿ ವೆಂಕಟೇಶ್ ಬರ್ತಾ ಇದೆ ಅಲ್ಲ, ಪಬ್ಲಿಸಿಟಿ ಕೊಡೋಣ ಬೇಡಿ. ಪೊರ್ಕಿ ಹುಚ್ಚ ವೆಂಕಟ್, ವೆಂಕಟೇಶ ವೆಂಕಟ, ಪೊರ್ಕಿ ಹುಚ್ಚ ವೆಂಕಟ್, ಈ ಸಿನಿಮಾಗೆ ನಾವು ಪಬ್ಲಿಸಿಟಿ ಕೊಡ್ತೀವಿ, ಎದುರುಬೇಡಿ. ನಿಮಗೆ ಜನ ಒಂದು ಬಿರುದು ಕೊಟ್ಟಿದಾರಂತೆ, ಅದೇನು ಅಂತ ಹೇಳ್ತೀನಿ ನೋಡಿ. ಜನ ಕೊಡ್ಬೇಕ್ರಿ ಬಿರುದು. ನೀವೇ ನನ್ನ ಹುಚ್ಚ ವೆಂಕಟ್ ಅಂತ ಕರೀರಿ ಅಂತ ಅಲ್ಲ, ಜನನೇ ನಿಮ್ಗೊಂದು ಬಿರುದು ಕೊಟ್ಟಿದ್ದಾರೆ. ಅದೇನು ಅಂತ ನಿಮ್ಗೆ ಹೇಳ್ತೀನಿ ಒಂದು ಬ್ರೇಕ್ ನ ನಂತರ. ಈ ಮಾತು ಬೆಲೆ ನಾನ್ ಬೇಕು ಅವ್ನು ಬೇಕು ಅನ್ನೋದಲ್ಲ. ನಾನು ಹೇಳೋ ಪ್ರಶ್ನೆಗೆ ನೀವು ಉತ್ತರ ಕೊಡ್ಬೇಕು. ಐ ಗಾಟ್ ಎ ಗುಡ್ ರೆಸ್ಪೆಕ್ಟ್ ಟು ರಂಗನಾಥ್ ಅವರು. ಅಲ್ಲ ಸರ್, ನೀವೇ ಹೇಳಿದ್ರೆ ಸಿಸ್ಟರ್ ಒಂದ್ ನಿಮಿಷ. ನೀವ್ ಎಬ್ಬರಿಸ್ಬಿಟ್ರೆ ನನ್ಗೆ ನೀವು ಕೊಡೋ ಗೌರವ. ಉಳಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಕಳೆದ 2 ದಿನಗಳಿಂದ ಸತತವಾಗಿ ಮಳೆ ಸುರಿತಾ ಇದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಪುತ್ತೂರು ತಾಲೂಕಿನ ಈಶ್ವರಮಂಗಲದ ಸ್ವಗೃಹದಲ್ಲಿ ಅವರನ್ನ ವಶಕ್ಕೆ ಪಡೆದಿರುವಂತದ್ದು. ಸಂಪ್ಯ ಪೊಲೀಸರು ವಿನೋದ್ ಆಳ್ವಾನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ.